ಮೋಶೆಯು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದಾಗ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯ ನಡುವೆ ದೇವರು ಮೋಶೆಯನ್ನು ಹೆಸರು ಹೇಳಿ ಕರೆದು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ, ನಾನು ಕೇಳಿಸಿದ್ದೇನೆ. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನು ಕರಕೊಂಡು ಹೋಗಲು ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ, ಬಾ ಎಂದನು. ಪ್ರಿಯರೇ, ಈ ಲೋಕದಲ್ಲಿ ವೇದನೆಯಲ್ಲಿ ಬಳಲುವವರು, ಸಮಾಧಾನ ಎಲ್ಲಿ ಸಿಗುತ್ತದೋ ಎಂದು ಬಯಸುವವರು, ಈ ಸಂಕಷ್ಟದಿಂದ ಹೇಗೆ ನಾವು ಪಾರಾಗಬಹುದು, ಜೀವನವೇ ಬೇಡ ಎಂದು ಬಯಸುವವರು ಹಲವಾರು ಜನರಿದ್ದಾರೆ. ಇಂಥವರ ಬಿಡುಗಡೆಗೋಸ್ಕರ ದೇವರು ನಮ್ಮನ್ನು ಆತನ ಪ್ರೀತಿಯಿಂದ ಕರುಣೆಯಿಂದ ಆರಿಸಿದ್ದಾನೆ. ನಾವು ಅವರು ಯೇಸುವಿನ ಪ್ರೀತಿಯನ್ನು ಅನುಭವಿಸುವ ಹಾಗೆ ಅವರಿಗೋಸ್ಕರ ಮನಕರಗಿ ಪ್ರಾರ್ಥಿಸೋಣವಾ? ಅವರು ಕೂಡ ಯೇಸುವಿನ ಸುವಾರ್ತೆಯನ್ನು ಕೇಳುವ ರೀತಿಯಲ್ಲಿ ಪ್ರಯತ್ನಿಸೋಣವಾ?